ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಗೃಹಲಕ್ಷ್ಮಿ ಯೋಜನಾ 24ನೇ ಕಂತಿನ ಹಣದ ಅಪ್ಡೇಟ್ ವಿಡಿಯೋ ಆಗಿರುತ್ತೆ. ಕೆಲವೊಂದಿಷ್ಟು ಜನ ಅಪ್ಡೇಟ್ ವಿಡಿಯೋನ ಮಾಡಿ ಬಿಡುಗಡೆ ಆಗಿದ್ದ ದಿನದಿಂದ ಇಲ್ಲಿವರೆಗೂ ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಹಣ ಬಂದಿದೆ, ಜಮಾ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಹಂಗಾಗಿ ಬಿಡುಗಡೆ ಆಗಿದ್ದ ದಿನದಿಂದ ಇವತ್ತಿನವರೆಗೂ ಕೂಡ ಇಲ್ಲಿವರೆಗೂ ಕೂಡ ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ, ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಲೀಸ್ಟ್ ಕೂಡ ಸಿಕ್ಕಿದೆ, ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಆಗಿಲ್ಲ ಅಂತ ಹೇಳ್ಬಿಟ್ಟು. ನಾನು ಅದೊಂದು ಲೀಸ್ಟನ್ನು ಕೂಡ ಮಾಡ್ಕೊಂಡಿದ್ದೀನಿ, ಅದ್ರ ಪ್ರಕಾರ ತಿಳಿಸ್ತೀನಿ. ಓಕೆನಾ? ಸೊ ಹಂಗಾಗಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡ್ತಾ ನೋಡ್ತಾ ಹೋಗ್ಬೇಡಿ. ಹಾಗೆ 23ನೇ ಕಂತಿನ ಹಣದ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದಾರೆ. ನಮ್ಗಿನ್ನು 23ನೇ ಕಂತಿನ ಹಣ ಬಂದಿಲ್ಲ, ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ, ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ನಮಗೆ ಬರೋದು, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ 23ನೇ ಕಂತಿನ ಹಣದ ಬಗ್ಗೆ ತಿಳ್ಕೊಂಬಿಡೋಣ. ಸ್ವಲ್ಪ ಮಾಹಿತಿ ಇದೆ. 23ನೇ ಕಂತಿನ ಹಣ ಇನ್ನೂ ಕೂಡ ಕೆಲವೊಂದಿಷ್ಟು ಜನ ಫಲಾನುಭವಿಗಳಿಗೆ ಬಂದಿಲ್ಲ ಅಲ್ವಾ, ಅವರು ನಮ್ಗೆ ಇನ್ನೂ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ. ಇಲ್ಲಿ ಏನಾಗ್ತಿದೆ ಅಂತಂದರೆ ಒಂದು 2-3 ಕಂತುಗಳಿಂದನೂ ಕೂಡ ಇದೇ ರೀತಿ ಆಗ್ತಾ ಬರ್ತಾ ಇದೆ. ಒಂದು 80% ಅಷ್ಟು ಜನಗಳಿಗೆ ಬರುತ್ತೆ, ಆಮೇಲೆ ಒಂದು 15-20% ಅಷ್ಟು ಫಲಾನುಭವಿಗಳಿಗೆ ಸ್ಟಾಪ್ ಆಗಿಬಿಡುತ್ತೆ, ಬರೋದೇ ಇಲ್ಲ. ಮತ್ತು ನೆಕ್ಸ್ಟ್ ಇನ್ನೂ ಒಂದು ಕಂತು ಬಿಡುಗಡೆ ಆದಾಗ ಅವರಿಗೆ ಪೆಂಡಿಂಗ್ ಹಣ ಮತ್ತು ಹೊಸ ಕಂತು 2 ಕಂತು ಒಟ್ಟೊಟ್ಟಿಗೆ ಬಂದ್ಬಿಡುತ್ತೆ. ಅಂದರೆ 4,000 ಒಟ್ಟಿಗೆ ಬರಲ್ಲ. ಒಂದು ಸರಿ 2,000 ಬಂದು ಇನ್ನು 5 ನಿಮಿಷ 10 ನಿಮಿಷ ಅಥವಾ 1 ಅವರ್ ಅಥವಾ ಬೆಳಗ್ಗೆ ಒಂದು ಸರಿ ಬೆಳಗ್ಗೆ 2,000 ಸಂಜೆ 2,000. ಸೊ ಈ ರೀತಿ ಒಟ್ಟಿನಲ್ಲಿ ಬರ್ತಾ ಇದೆ. ಈ ಇನ್ನೊಂದು ಕಂತು ಬಿಡುಗಡೆ ಆದಮೇಲೆ ಒಟ್ಟಿಗೆ 4,000 ಕೂಡ ಬರ್ತಾ ಇದೆ. ಕೆಲವೊಂದಿಷ್ಟು ಜನಕ್ಕೆ ಏನಾಗ್ತಾ ಇದೆ ಅಂತಂದರೆ ಪೆಂಡಿಂಗ್ ಇರೋದು ಮಾತ್ರನೇ ಬರುತ್ತೆ, ಮತ್ತೆ ಬಿಡುಗಡೆ ಆಗಿರುವಂಥ ಹೊಸ ಕಂತು ಮತ್ತೆ ಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಇದೆ. ಬಟ್ ಏನೋ ವರಿ ಮಾಡ್ಕೊಬಿಡಿ, ಪ್ರಾಬ್ಲಮ್ ಏನಿಲ್ಲ. ಅದು ಸ್ವಲ್ಪ ಪ್ರೊಸೆಸ್ಸು ಲೇಟ್ ಆಗ್ತಾ ಇರೋದ್ರಿಂದ ಅದೇ ರೀತಿ ನಿಮಗೆ ಡಿಲೇ ಆಗ್ತಾ ಇದೆ ಅಷ್ಟೇ. ಯಾರಿಗೆಲ್ಲ 23 ಬಂದಿಲ್ಲ ಅವ್ರಿಗೆ ಖಂಡಿತವಾಗ್ಲೂ ಬರುತ್ತೆ. ಇವಾಗ ಟೋಟಲ್ ಆಗಿ 24ನೇ ಕಂತಿನ ಹಣ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿಲ್ಲ ಅಲ್ವಾ. ಇವಾಗ ಬಿಡುಗಡೆ ಆಗಿ ಆಲ್ಮೋಸ್ಟ್ ಒಂದು ವಾರನೇ ಆಯಿತು. ಬಟ್ ಆದರೆ ಒಂದು ವಾರದಿಂದ ಸ್ವಲ್ಪ ಜನಕ್ಕೆ ಅಷ್ಟೇ ಹಾಕಿದ್ರು ಟ್ರಯಲಿಗೋಸ್ಕರ. ಇವಾಗ ಮೊನ್ನೆ ಮಧ್ಯಾಹ್ನದಿಂದ ಬಿಡುಗಡೆ ಮಾಡಿರುವಂಥದ್ದು. ಅದರಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿಲ್ಲ, ಒಂದು 15 ಜಿಲ್ಲೆಗಳಿಗೆ ಮಾತ್ರನೇ ಬಿಡುಗಡೆ ಆಗಿರುವಂಥದ್ದು. ಸೊ ಹಾಗಾಗಿ ಆ 15 ಜಿಲ್ಲೆಯವ್ರು ಏನಾದರೂ ಇದ್ದೀರಾ, ನಿಮ್ಗೆ 23ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಅವ್ರಿಗೆ ಬರುತ್ತೆ. ಇನ್ನೂ ಒಂದು 16 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿಲ್ಲ. ಸೊ ಅವರಿಗೆ ನಿಮ್ಮ ಜಿಲ್ಲೆಗಳಿಗೆ ಬಿಡುಗಡೆ ಆದಮೇಲೆ ನಿಮಗೆ ಪೆಂಡಿಂಗ್ ಹಣನೂ ಬರುತ್ತೆ ಮತ್ತು ಹೊಸ ಕಂತು ಕೂಡ ಬರುತ್ತೆ. ಸೊ ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ಕ್ಲಿಯರ್ ಆಗಿ ಗೊತ್ತಾಯಿತು ಅಂದ್ಕೊತೀನಿ. ಬಟ್ ಒಂದೇನಪ್ಪ ಅಂತಂದ್ರೆ ಇವಾಗ ಬಿಡುಗಡೆ ಆಗಿದ್ದ ದಿನವೇ ಎಲ್ರಿಗೂ ಕೂಡ ಬರಲ್ಲ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡಲೇಬೇಕಾಗುತ್ತೆ. ಬಿಡುಗಡೆ ಆಗಿದ್ದ ದಿನವೇ ಎಲ್ರಿಗೂ ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ಯಾರು ವೆಯ್ಟ್ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ, ಯಾವಾಗ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು. ಸೊ ಇದು ತುಂಬ ಲೇಟ್ ಆಗುತ್ತಲ್ವ, ತಿಂಗಳಾನ್ಗಟ್ಟಲೆ ತಗೊಳುತ್ತೆ. ಹಂಗಾಗಿ ಯಾವಾಗ ಬರುತ್ತೋ, ನಮಗೆ ಯಾಕೆ ಬಂದಿಲ್ವೋ, ಈ ರೀತಿ ಟೆನ್ಷನ್ ಆಗುತ್ತೆ. ಬಟ್ ನಿಮ್ಗೆ ಎಲ್ಲ ಕಂತು ಬಂತೆ, 23 ಮಾತ್ರ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಓಕೆನಾ? ಇವಾಗ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಯಿತು ಅಂದ್ಕೊತೀನಿ. ಇನ್ನು 24ನೇ ಕಂತಿನ ಹಣದ ಅಪ್ಡೇಟ್ ವಿಡಿಯೋನು ಕೂಡ ಕೇಳ್ತಾ ಇದ್ರು. ಅಪ್ಡೇಟ್ ಮಾಡಿ ಮೊನ್ನೆಯಿಂದ ಇವತ್ತಿನವರೆಗೂ ಕೂಡ ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ತಿಳಿಸ್ತೀನಿ ನೋಡಿ. ಮತ್ತೆ ತುಂಬ ಜನಕ್ಕೆ ಇವತ್ತು ಡೌಟ್ ಇದೆ. ಇವತ್ತು ಅಂದರೆ ಕ್ರಿಸ್ಮಸ್ ಇರೋದ್ರಿಂದ ಇವತ್ತು ನಾಳೆ ಹಣ ಜಮಾ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಹೌದು, ಖಂಡಿತವಾಗ್ಲೂ ಜಮಾ ಆಗುತ್ತೆ, ಅದ್ರ ಬಗ್ಗೆ ಏನು ಟೆನ್ಷನ್ ಬೇಡ. ಯಾಕಂತಂದರೆ ಇದು ಆಲ್ರೆಡಿ DBT ಮುಖಾಂತರ ಹಾಕಿರೋದ್ರಿಂದ ಎನಿ ಟೈಮು ಬ್ಯಾಂಕ್ ರಜಾ ಇದ್ರೂ ಕೂಡ ಬರುತ್ತೆ, ಬ್ಯಾಂಕ್ ರಜಾ ಇಲ್ಲ ಅಂದ್ರೂ ಕೂಡ ಖಂಡಿತವಾಗ್ಲೂ ಬರುತ್ತೆ. ಇದು ಆಲ್ರೆಡಿ DBT ಮುಖಾಂತರ ಹಾಕಿರ್ತಾರಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಏನು ಟೆನ್ಷನ್ ಬೇಡ, ಬರುತ್ತೆ, ಇವತ್ತು ಬರುತ್ತೆ, ನಾಳೆನೂ ಕೂಡ ಬರುತ್ತೆ. ಇನ್ನು 24ನೇ ಕಂತಿನ ಹಣ ಮೊನ್ನೆಯಿಂದ ಜಮಾ ಆಗೋದಕ್ಕೆ ಪ್ರಾರಂಭ ಆಯ್ತಲ್ವಾ. ಒಂದು ವಾರದಿಂದನೇ ಬಿಡುಗಡೆ ಆಗಿದ್ರು ಮೊನ್ನೆಯಿಂದ ಎಲ್ಲ ಫಲಾನುಭವಿಗಳು ಕೂಡ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಮೊನ್ನೆ ಬಿಡುಗಡೆ ಆಗಿದ್ದ ದಿನ ಮಧ್ಯಾಹ್ನದ ಮೇಲೆ ಬಂತಲ್ವ, ಅವತ್ತು ಮಂಡ್ಯ, ಕೊಪ್ಪಳ, ಬಳ್ಳಾರಿ ಈ 3 ಜಿಲ್ಲೆಗಳಿಗೆ ಬಂತು. ಅದಾದಮೇಲೆ ನಿನ್ನೆ ಸಾಕಷ್ಟು ಜಿಲ್ಲೆಗಳಿಗೆ ಬಂದಿದೆ. ಇವತ್ತು ಬೆಳಗ್ಗೆಯಿಂದನೂ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಂದಿದೆ. ಟೋಟಲ್ ಆಗಿ ನೋಡೋದಾದರೆ 15 ಜಿಲ್ಲೆಗೆ ಬಂದಿದೆ. ಬಿಡುಗಡೆ ಆಗಿದ್ದ ದಿನದಿಂದ ಇವತ್ತಿನವರೆಗೂ 15 ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ. 1 ಮಂಡ್ಯ, 2 ಕೊಪ್ಪಳ, 3 ಬಳ್ಳಾರಿ, ಆಮೇಲೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರಕ್ಕೂ ಕೂಡ ಬಂದಿದೆ. ಇನ್ನು ತುಮಕೂರಿಗೂ ಕೂಡ ಬಿಡುಗಡೆ ಆಗಿದೆ, ಉಡುಪಿಗೂ ಕೂಡ ಬಿಡುಗಡೆ ಆಗಿದೆ, ಮೈಸೂರಿಗೂ ಕೂಡ ಬಿಡುಗಡೆ ಆಗಿದೆ, ಯಾದಗಿರಿ, ಬೆಂಗಳೂರು ರೂರಲ್ಗೂ ಕೂಡ ಬಂದಿದೆ. ಬೆಂಗಳೂರವ್ರು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮಗಿನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಬೆಂಗಳೂರು ರೂರಲ್ಲಿ ಮಾತ್ರನೇ ಆಗಿರುವಂಥದ್ದು. ಇನ್ನು ಕೋಲಾರಕ್ಕೂ ಕೂಡ ಬಿಡುಗಡೆ ಆಗಿದೆ, ಚಿತ್ರದುರ್ಗ, ವಿಜಯನಗರ, ಚಾಮರಾಜನಗರ ಮತ್ತು ರಾಮನಗರ, ಚಿಕ್ಕಬಳ್ಳಾಪುರ ಮತ್ತು ಶಿವಮೊಗ್ಗ. ಶಿವಮೊಗ್ಗಕ್ಕೆ ಇವತ್ತು ಬೆಳಗ್ಗೆಯಿಂದ ಜಮಾ ಆಗ್ತಾ ಇದೆ. ಸೊ ಟೋಟಲ್ ಒಂದು 15 ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ. ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ ಅಂತಂದರೆ ಬೀದರು, ಕಲಬುರಗಿ, ವಿಜಯಪುರ, ಬಾಗಲಕೋಟೆ,
ರಾಯಚೂರು, ಬೆಳಗಾವಿ, ಉತ್ತರ ಕನ್ನಡ, ಧಾರವಾಡ, ಗದಗ, ಹಾವೇರಿ ಮತ್ತು ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಬೆಂಗಳೂರು ನಗರ, ದಾವಣಗೆರೆ ಇಷ್ಟು ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಒಂದು 16 ಜಿಲ್ಲೆಗಳಿಗೆ ಇನ್ನೂ ಬಿಡುಗಡೆ ಆಗಿಲ್ಲ. ನಾನು ಇವಾಗ ಏನು ಲೀಸ್ಟ್ ಹೇಳಿದೆ ಅಲ್ವಾ, ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು, ಬಿಡುಗಡೆ ಆಗಿಲ್ಲದೆ ಇರೋ ಜಿಲ್ಲೆಗಳ ಹೆಸರು ಹೇಳಿದ್ದೀನಲ್ಲ, ಅದರಲ್ಲಿ ಏನಾದರೂ ನಿಮಗೆ ಬಂದಿದೆ ಅಂತಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ಬಿಡಿ. ಆ ಜಿಲ್ಲೆಗಳು ಕೂಡ ಬಿಡುಗಡೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗುತ್ತೆ. ಇವಾಗ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತಿಳಿಸಿದ್ರಲ್ಲ, ಆ ಜಿಲ್ಲೆಗಳಿಗೆ 100% ಬಿಡುಗಡೆ ಆಗಿದೆ. ಯಾರು ಅದು ಫೇಕ್ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಆ ಜಿಲ್ಲೆಯವರು ಕಮೆಂಟ್ ಮೂಲಕನೇ ತಿಳಿಸ್ತಾ ಇದ್ದಾರೆ, ಒಬ್ಬರು ಇಬ್ಬರಲ್ಲ, ಸಾಕಷ್ಟು ಜನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅಷ್ಟು ಜಿಲ್ಲೆ ಕನ್ಫರ್ಮ್ ಆಗಿ ಬಿಡುಗಡೆ ಆಗಿರೋದಂತೂ ನಿಜನೇ. ಬಟ್ ಈ ಬಿಡುಗಡೆ ಆಗಿರುವಂಥ ಜಿಲ್ಲೆಗಳಲ್ಲೂ ಕೂಡ 100% ಫಲಾನುಭವಿಗಳಿಗೆ ಹಣ ಬಂದಿಲ್ಲ. ಒಂದು 25 to 30% ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹಣ ಜಮಾ ಆಗಿರುವಂಥದ್ದು. ಇನ್ನು ಒಂದು 70%ಗಿಂತ ಹೆಚ್ಚು ಜನರಿಗೆ ಹಣ ಬರಬೇಕಾಗಿದೆ. ಸೊ ಪ್ರತಿದಿನವೂ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಇದೆ. ಅಂದರೆ ಬಿಡುಗಡೆ ಆಗಿದ್ದೀನೇ ಎಲ್ರಿಗೂ ಕೂಡ ಬರಲ್ಲ ಅಲ್ವಾ. ಸೊ ಹಂಗಾಗಿ ವೆಯ್ಟ್ ಮಾಡಬೇಕಾಗುತ್ತೆ ನೀವು. ಇವತ್ತಿಲ್ಲ ಅಂದರೆ ನಾಳೆ, ನಾಡಿದ್ದು ಅಥವಾ ನೆಕ್ಸ್ಟ್ ವಾರ, ಇನ್ನೂ ಒಂದು 15 ದಿನ ಬಿಟ್ಟು, ಸೊ ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು. ಟೋಟಲ್ ಇಷ್ಟು ಜಿಲ್ಲೆಗಳಿಗಂತೂ 100% ಬಿಡುಗಡೆ ಆಗಿದೆ. ಸೊ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮಗೇನಾದರೂ ಹಣ ಬಂದಿದೆ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಮ ಜಿಲ್ಲೆನ ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಹಾಗೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣನೂ ಕೂಡ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಯಾಕಂದರೆ ಅದು ಪೆಂಡಿಂಗ್ ಹಣ. CM ಸಿದ್ದರಾಮಯ್ಯ ಸರೇ ಹೇಳಿದರು ಅತಿ ಶೀಘ್ರದಲ್ಲಿ ನಾನು ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು. ಹಾಗಾದರೆ ಇದೇ ತಿಂಗಳಲ್ಲಿ ಬರುತ್ತಾ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. 24ನೇ ಕಂತಿನ ಹಣನೂ ಕೂಡ ಇವರು 100% ಈ ತಿಂಗಳು ಬಿಡುಗಡೆ ಮಾಡ್ತಿರ್ಲಿಲ್ಲ. ಸೊ 2 ಕಂತುಗಳನ್ನ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಲ್ಲ ಸರ್ಕಾರಕ್ಕೂ ಕೂಡ, ವಿರೋಧ ಪಕ್ಷದವರು ತಿಳಿಸಿದ್ರಲ್ವ. ಸೊ ಅವ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಟೋಟಲ್ ಒಂದು 5 ತಿಂಗಳ ಹಣ ಕೊಡಬೇಕಾಗುತ್ತೆ. ಅಂದರೆ ವರ್ಷದ ಇನ್ನೊಂದು ಈ ಡಿಸೆಂಬರ್ ಕೂಡ ಸೇರ್ಕೊಂಡ್ಬಿಡ್ತಂದರೆ ಟೋಟಲ್ ವರ್ಷದಲ್ಲಿ 6 ತಿಂಗಳು, ಅಂದರೆ ಅರ್ಧ ವರ್ಷ ಇವರು ದುಡ್ಡೇ ಕೊಟ್ಟಿಲ್ಲ, ಅರ್ಧ ವರ್ಷ ಮಾತ್ರನೇ ಕೊಟ್ಟಿದ್ದಾರೆ. ಇವರು ಜನಗಳಿಗೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊತಾರೆ ಅಂತ ಹೇಳ್ಬಿಟ್ಟು ಸಡನ್ ಆಗಿ 24ನೇ ಕಂತಿನ ಹಣನ ರಿಲೀಸ್ ಮಾಡಿದ್ದಾರೆ. 24ನೇ ಕಂತಿನ ಹಣ ಬಂದು ಸೆಪ್ಟೆಂಬರ್ ತಿಂಗಳದು. ಇನ್ನು ಅಕ್ಟೋಬರ್, ನವಂಬರ್, ಡಿಸೆಂಬರ್ ಮುಗಿಯೋದಕ್ಕೂ ಕೂಡ ಇನ್ನೊಂದು 5 ದಿನ ಬಂತು ಅಂತಂದರೆ ಡಿಸೆಂಬರ್ಗೂ ಕೂಡ ಮುಗಿದೋಗುತ್ತೆ. ಟೋಟಲ್ ಮತ್ತೆ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ತಿಂಗಳು ಕೂಡ ಮುಗಿತಂದರೆ ಮತ್ತೆ 3 ತಿಂಗಳು, ಮತ್ತೆ ಫೆಬ್ರವರಿ, ಮಾರ್ಚ್, ಮತ್ತೆ ಟೋಟಲ್ 5 ತಿಂಗಳು ಪೆಂಡಿಂಗ್ ಆಗುತ್ತೆ. ಬಹುಶಃ ಜನವರಿನಲ್ಲಿ ಒಂದು 2 ಕಂತನ್ನ ಬಿಡುಗಡೆ ಮಾಡ್ಬೋದು. ಪೆಂಡಿಂಗ್ ಏನಿದೆ ಅಲ್ವಾ ಫೆಬ್ರವರಿ, ಮಾರ್ಚ್ ತಿಂಗಳನ್ನ ಜನವರಿನಲ್ಲಿ ಮಾಡ್ಬೋದು ಅಂತ ಅನ್ಸುತ್ತೆ. ಅದ್ರ ಬಗ್ಗೆನೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಲೇಟೆಸ್ಟ್ ಅಪ್ಡೇಟನ್ನು ಕೊಟ್ಟಿಲ್ಲ. ನಾನು ಮಾತಾಡಿದ್ದೀನಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ, ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಅಂತಲೇ ತಿಳಿಸಿರುವಂಥದ್ದು. ಅದ್ರ ಬಗ್ಗೆ ಹಾಗೆ ಇವಾಗ ಪೆಂಡಿಂಗ್ ಇರುವ 2 ಕಂತುಗಳ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಂಜೆ ಒಂದ್ಸರಿ ಅಪ್ಡೇಟ್ ಮಾಡ್ತೀನಿ ಟೋಟಲ್ ಸಂಜೆವರೆಗೂ ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು, ಓಕೆನಾ. ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್.